ಈ ಭವ್ಯವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಸಪ್ತಮಿ ಗೌಡ ಅವರನ್ನು ಜೋರ ಚಪ್ಪಾಳೆಯನ್ನು ನೀಡಿ ಹುಟ್ಟಿನ ಧನ್ಯವಾದವನ್ನು ಸಮರ್ಪಿಸೋಣ. ಹೀರೋಯಿನ್ ಬಂದಿದ್ರೆ ಬರೀ ಸ್ಟೇಡಿಯಂ ಸಾಕಾಗಲ್ಲ, ಒಂದೆರಡು ಲೈನ್ ಹಾಡಾಡ್ಸೋಣ. ಮನೆಯೂ ಕೂಡ ಉದ್ಯೋಗ ಇಲ್ಲ ಅಂದ್ರೆ ಮನೆಯವರೇ ತಂದೆ ತಾಯಿ ಆದ್ರೂ ಒಂಥರ ನೋಡ್ತಾರೆ. ಅದಕ್ಕೋಸ್ಕರ ಉದ್ಯೋಗ ಬಹಳ ಮುಖ್ಯ. ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ದುಡಿಮೆ, ಅದನ್ನ ನೀವು ಯಾವತ್ತು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ನಾನು ಒಂದು ಹೇಳೋದೇನಂದ್ರೆ ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವು ಏನು ಅರ್ನ್ ಮಾಡಿಲ್ಲ, ಈ ತಿಂಗಳಿಗೆ 5,000 ಆದ್ರೂ ದುಡಿ, 10,000 ಆದ್ರೂ ದುಡಿ, ಅದು ನಿಮ್ದು ದುಡ್ಡಾಗುತ್ತೆ. ನೀವು ಏನಾದ್ರೂ ತಗೊಳ್ಳಿ, ಯಾರು ನಿನ್ನ ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರಾದ್ರೂ ದುಡ್ಡು ಕೇಳಿ ನೀವು ನಮ್ಗೆ 1,000 ರೂಪಾಯಿ ಬೇಕು ಅಂದ್ರೆ ಏನಿದೆ ಅಂತ ಕೇಳ್ತಾರೆ. ಇಲ್ಲ ನಾನು ಲಿಪ್ಸ್ಟಿಕ್ ತಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತಗೋಬೇಕು ಅಂದ್ರೆ ನನ್ನ ದುಡ್ಡಿನೆಲ್ಲ ಇದಕ್ಕೆ ಯೂಸ್ ಮಾಡುವಂತಾರೆ. ಅದೇ ದುಡ್ಡನ್ನ ನೀವು ದುಡೀರಿ. ಯಾಕೆ ಅಂತ ಕೇಳಿದ್ರೆ ನೀವು ಏನಾದ್ರೂ ತಗೊಳ್ಳಿ, ಹೊಸ ಬಟ್ಟೆನಾದ್ರೂ ತಗೊಳ್ಳಿ, ಯಾರು ನಿಮ್ಮ ಮನೆಯವ್ರ ಬಟ್ಟೆನಾದ್ರೂ ಕೊಡಿಸಿ, ಏನಾದ್ರೂ ಮಾಡಿ, ಅದು ನಿಮ್ಮ ದುಡ್ಡಾಗುತ್ತೆ. ಸೊ ಯಾವತ್ತೂ ನಿಮ್ಮ ದುಡ್ಡನ್ನ ನೀವು ದುಡಿಯೋದ ಯಾವತ್ತೂ ಮಾಡಬೇಡಿ. ಖಂಡಿತವಾಗಿ ಎಲ್ಲರೂ ದುಡಿಬೇಕು. ಹಾಗೆ ಸ್ಕಿಲ್ ಅಂತ ಬಂದಾಗ ಸಾಕಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತೀರ, ರೀಲ್ಸ್ ಪ್ರತಿಯೊಬ್ಬರು ನೋಡ್ತೀರಾ. 60 ವರ್ಷ ಎಷ್ಟೇ ವರ್ಷ ಆಗಿದ್ರು ನೀವು ನಂಗೆ ಎಷ್ಟೊಂದು ನೋಡಿ ಯೂಟ್ಯೂಬ್ ಪ್ರತಿಯೊಬ್ಬರು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಇವಾಗ ಎಲ್ಲರೂ ನೋಡ್ತೀರಾ. ಇವಾಗ ಆ ರೀಲ್ಸ್ ನೀವು ನೋಡ್ಬೇಕಾದ್ರೆ ಏನಾಗ್ತೀರಾ, ತುಳಗೊಳ್ತಾರೆ ಎಲ್ಲ ನಗ್ತೀರ, ಅದೆಲ್ಲ ಮಾಡ್ತೀರ. ಬಟ್ ಇವತ್ತು ಕಂಟೆಂಟ್ ಕ್ರಿಯೇಷನ್ ಬಡ್ಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆದಾಗ ಕಂಟೆಂಟ್ ಕ್ರಿಯೇಷನ್ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹೌಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ಸ್ನ ತೋರಿಸೋದಕ್ಕೆ. ಇವಾಗ ನಮ್ಮ ಇಂಡಸ್ಟ್ರಿ ಅಂತ ತಗೊಂಡ್ರೆ, ಸಿನಿಮಾ ಇಂಡಸ್ಟ್ರಿ ಅಂತ ತಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾರೆ. ಪ್ರತಿದಿನ ಪ್ರತಿಯೊಂದು ಆಕ್ಟರ್ಸ್ಗಳು ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇರುತ್ತೆ. ಸೊ ಏನಾಗುತ್ತೆ, ಕೆಲವೊಂದ್ಸರಿ ಕೇಳ್ತಾರೆ ಮಗುಗೆ ಅಥವಾ ಮಗಳಿಗೆ ಇಷ್ಟು ಓದಿಸಿದ್ವಿ ಏನ್ ಮಾಡಿದ್ರೆ, ಅಯ್ಯೋ 3 ವರ್ಷ ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ. ಅದು ನಿಮ್ಮ ಸ್ಕಿಲ್ ಆಗಿರ್ಬೋದು. ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಅದರಿಂದ ಸಾಕಷ್ಟು ಇಡೀ ಜೀವನ, ನಾನು ತುಂಬಾ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರಿಲಿ. ತುಂಬಾ ಚಿಕ್ಕದಾಗಿ ಬರ್ತಾರೆ, ಒಂದು ಸಿನಿಮಾ ಮಾಡ್ತಾರೆ, ಅದಾದ್ಮೇಲೆ ಅವರೇ ಒಂದು ಮೇಕಪ್ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡ್ತಾರೆ, ಒಂದಿಷ್ಟು ಅಕಾಡೆಮೀಸ್ ಓಪನ್ ಮಾಡ್ತಾರೆ, ಪ್ರತಿ ತಿಂಗಳು ಬ್ಯಾಚಸ್ ಮಾಡ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳು ಈ ಒಂದು ಸ್ಕಿಲ್ ಇಂದಾನೆ ಅವ್ರ ಫ್ಯಾಮಿಲಿ ಅಲ್ಲ, ಬೇರೆಯವ್ರ ಫ್ಯಾಮಿಲಿ ಅಂದರೆ ಸಾಕಷ್ಟು ಜನ ಯಾರ್ಯಾರಿಗೆ ಆಸಕ್ತಿ ಇದೆ ಮೇಕಪ್ ಅಲ್ಲಿ ಅವ್ರಿಗೂ ಕೂಡ ಅವ್ರ ಜೀವನ ಮಾಡ್ಕೊಂಡಿದ್ದಾರೆ. ಹಾಗೆ ಹುಡುಗರು ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಲಿ ಸಾಕಷ್ಟು ಕೆಲಸ ಇದೆ. ಅಂದ್ರೆ ತುಂಬಾ ಜನ ನೀವೇನು ಇವಾಗ ನಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂದ್ರೆ ಮುಖ್ಯ, ಅದಕ್ಕೆಲ್ಲದಕ್ಕೂ ಕಾರಣನೇ ಸಿನಿಮಾಗಳಿರ್ಬೋದು. ಇವತ್ತು ನಿಮಗೆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ವಿಡಿಯೋಗ್ರಫಿಲಿ ಇಂಟ್ರೆಸ್ಟ್ ಇರ್ಬೋದು, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ, ಕಲಿತಾ ಹೋಗಿ. ಸಾಕಷ್ಟು ಜನ ಬರೀ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಬಂದು ಸೇರಿಕೊಂಡು ಇವತ್ತು ತುಂಬಾ ದೊಡ್ಡ ಸಿನಿಮಾಟೋಗ್ರಫರ್ಸ್ ಆಗ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಮ್ಮ ಕಾಂತಾರ ಸಿನಿಮಾದ ಅರವಿಂದ್ ಕಶ್ಯಪ್ ಅವ್ರು ಬಂದು ಸೇರ್ಕೊಂಡು ಒಂದು ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಆಗಿ ಅವರು ಕೆಲಸದ ಮೂಲಕ ಕಲಿತಾ ಇವತ್ತು ಬಹಳ ದೊಡ್ಡ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ದು ಏನೇ ನಿಮಗೆ ಸ್ಕಿಲ್ ಇದ್ದು ಅದನ್ನ ನೀವು ಹೇಗೆ ಅದ್ರ ಮೇಲೆ ನಿಮ್ಮ ಜೀವನ ಕಟ್ಕೋಬಹುದು. ಸಾಕಷ್ಟು ಕೆಲಸಗಳು ಕೂಡ ಬರುತ್ತೆ. ಅದರಿಂದ
ಜನಕ್ಕೆ ಕೆಲಸ ಕೊಡುವಂಥದ್ದಾಗಿ